ಯಾವಾಗ ಸತ್ವಗುಣದಿಂದ ತುಂಬಿದ ಧರ್ಮವನ್ನು ಅರಿತವರು ಕರ್ಮವನ್ನು ತ್ಯಜಿಸುವರೋ ಆಗ ಅಧರ್ಮದಿಂದ ತುಂಬಿದವರು ಜಗತ್ತನ್ನು ಮುನ್ನಡೆಸುತ್ತಾರೆ. ಸತ್ವಗುಣದಿಂದ ತುಂಬಿದ ಮನುಷ್ಯರೇ ಜಗತ್ತಿಗೆ ಲಾಭ ಮಾಡಿಕೊಡಬಲ್ಲರು. ಅಂತಹವರು ಸನ್ಯಾಸದ ಬಗ್ಗೆ ಯೋಚನೆ ಮಾಡುತ್ತಾರೆ. ಇದು ದುಃಖದ ವಿಷಯ. ಹೇಗೆ ಜಲ ಆವಿಯಾಗಿ ಆರಿ ಹೋಗುತ್ತದೋ, ತ್ಯಾಜ್ಯ ಅಲ್ಲೇ ಬಿದ್ದಿರುತ್ತದೆಯೋ, ಹಾಗೆ ಸತ್ವಗುಣದಿಂದ ತುಂಬಿದ ಸಜ್ಜನರು ಜಗತ್ತನ್ನು ತ್ಯಜಿಸಿ ಬಿಡುತ್ತಾರೆ. ಆಗ ತಮಸ್ಸಿನಿಂದ ಕೂಡಿದ ಅಧರ್ಮದಿಂದ ತುಂಬಿದವರು ಜಗತ್ತಿನಲ್ಲಿ ಕಾರ್ಯ ಮಾಡುತ್ತಾರೆ. ಇದೇ ಕಾರಣದಿಂದ ಜಗತ್ತಿನಲ್ಲಿ ಪಾಪ ಹಾಗೂ ಅಧರ್ಮ ಹೆಚ್ಚಾಗುತ್ತದೆ. ಆದರೆ ಕರ್ಮಯೋಗ ಇಂಥ ವಿಚಿತ್ರ ಸ್ಥಿತಿಯಿಂದ ಇಡೀ ಜಗತ್ತನ್ನೇ ರಕ್ಷಿಸುತ್ತದೆ. ಕರ್ಮಯೋಗಿಯು ಫಲಾಫಲ ಅಪೇಕ್ಷೆಯನ್ನು ತ್ಯಜಿಸುತ್ತಾರೆ, ಆದರೆ ಕರ್ಮವನ್ನು ತ್ಯಜಿಸುವುದಿಲ್ಲ. ಅಂತಹವರು ಇದೇ ಜಗತ್ತಿನಲ್ಲಿ ಇರುತ್ತಾರೆ. ಸನ್ಯಾಸಿಗಳ ಹಾಗೆ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ, ಆದರೆ ಅದರಲ್ಲಿ ಮುಳುಗಿ ಹೋಗುವುದಿಲ್ಲ. ಕರ್ಮಯೋಗಿಯು ತನ್ನ ಸಂತಾನಗಳಿಂದ, ಸ್ವಜನರಿಂದ, ತನ್ನ ಪ್ರಜೆಗಳಿಂದ ಯಾವುದೇ ಅಪೇಕ್ಷೆ ಆಸೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಸ್ವಯಂ ಅಂಥವರಿಗೆ ಸನ್ಯಾಸದ ಲಾಭವಾಗುತ್ತದೆ, ಆದರೆ ಜಗತ್ತಿಗೆ ಲೌಕಿಕವಾದ ಲಾಭವನ್ನು ಮಾಡಿಕೊಡುತ್ತಾರೆ. ಆಗ ಅರ್ಜುನ ಕೇಳುವನು, ಮನುಷ್ಯ ತನ್ನ ಸಂತಾನಕ್ಕಾಗಿ ಶ್ರಮ ಪಡುತ್ತಾನೆ, ಹಾಗಾಗಿ ಏಕೆ ಸುಖದ ಅಪೇಕ್ಷೆ ಇಟ್ಟುಕೊಳ್ಳಬಾರದು? ಆಗ ಕೃಷ್ಣ ಹೇಳುತ್ತಾರೆ, ಮನುಷ್ಯ ತನ್ನ ಸಂತಾನಕ್ಕಾಗಿ ಏನೇ ಮಾಡಿದರೂ ಅದು ವ್ಯಾಪಾರವೋ ಪ್ರೇಮವೋ? ಅದು ಪ್ರೇಮವಾಗಿದ್ದಲ್ಲಿ ಪ್ರತಿಫಲದ ಅಪೇಕ್ಷೆ ಏಕೆ? ಭವಿಷ್ಯದ ಲಾಭವನ್ನು ವ್ಯಾಪಾರದಲ್ಲಿ ನೋಡಲಾಗುತ್ತದೆ, ಪ್ರೇಮದಲ್ಲಿ ಅಲ್ಲ. ಯಾವ ಮನುಷ್ಯ ತನ್ನ ಸಂತಾನಗಳ ಚಾರಿತ್ರ್ಯವನ್ನು ಸೂಕ್ತ ರೂಪದಲ್ಲಿ ಮಾಡುವನೋ ಮತ್ತು ಧರ್ಮದ ಸಂಸ್ಕಾರ ನೀಡುವನೋ ಅವನ ಸಂತಾನಗಳು ಆ ಮನುಷ್ಯನಿಗೆ ಪ್ರೇಮ, ಸುರಕ್ಷತೆಯನ್ನು ಅವಶ್ಯವಾಗಿ ನೀಡುತ್ತಾರೆ. ಸಂತಾನಗಳ ಕರ್ಮ ಸ್ವಜನರ ಕರ್ಮ, ಅದು ಅವರ ವ್ಯವಹಾರ ಮಾತ್ರ. ಹಾಗೂ ಎಲ್ಲಿಯವರೆಗೆ ಅವರ ಕರ್ಮದ ಮೇಲೆ ನಮಗೆ ಅಧಿಕಾರ ಇರುವುದಿಲ್ಲವೋ ಅವರಿಂದ ಆಸೆ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ? ಜೀವನದಲ್ಲಿ ಆಸೆ ಮತ್ತು ಅಪೇಕ್ಷೆಗಳನ್ನು ಬಯಸುವುದು ಅತಿ ಅನಿವಾರ್ಯ ಎನ್ನುವಂತಹ ಯಾವುದೇ ಕಾರ್ಯವಿಲ್ಲ. ಯಾವಾಗ ಸೃಷ್ಟಿಯೇ ಪರಮಾತ್ಮನು ಹಾಗೂ ಮನುಷ್ಯ ಸ್ವಯಂ ಪರಮಾತ್ಮನ ಅಂಶವಾಗಿರುವನೋ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಮಾಡುತ್ತಾನೆ. ಮನುಷ್ಯನು ಸ್ವಯಂ ಏನನ್ನೂ ಮಾಡುವುದಿಲ್ಲ. ಇದೇ ಕರ್ಮಯೋಗದ ಮೂಲ ಸಿದ್ಧಾಂತ.